ಸರ್ ಅಲ್ಲಿ ಮುಂದೆ ಗಣೇಶನ ಅವರು ಪೊಲೀಸ್ನವರು ಅಂದರು ಮಸೀದಿ ಹತ್ರ ರೆಕಾರ್ಡ್ ಹಾಕ್ಸ್ಬಿಡಿ ಅಂದರು. ನಾವು ಹಾಕ್ಸಿಲ್ಲ. ನಾನು ಆ ಕಡೆ ಒಂದು ಹೊಸದು ಕ್ವಾರ್ಟರ್ಸ್ ಮಾಡಿದರು. ಅಲ್ಲಿ ರೆಕಾರ್ಡ್ ಹಾಕ್ಬಿಟ್ಟು ಕುಣಿತಿದ್ರು ರೈತರುಗಳು. ಏಕಾಏಕಿ ಬಂದ್ಬಿಟ್ಟು ಕಲ್ಲು ಬೀಸ್ಬಿಟ್ರು. ನನಗೆ ಪೆಷ್ಟು ಬೀಳ್ತು. ಅಮ್ಮಕ್ಕೆ ಗಣೇಶಂಗೆ ಬಿದ್ಮೇಲೆ ನನಗೆ ಬೀಳ್ತು ಕಲ್ಲು. ಅಮ್ಮಕ್ಕೆ ಎಲ್ಲರೂ ಐಕ್ಲಲ್ಲ ಈತ ಬಂದ್ಬಿಟ್ರಲ್ಲ, ಅವರು ಎಲ್ಲ ಬೀಸಾಕ್ಬಿಟ್ರು ಕಲ್ಲ. ಯಾರು ಸಿಕ್ತು ಎಲ್ಲ ಮೇಲ್ಗಡೆ ಎಲ್ಲ ಬಿಲ್ಡಿಂಗ್ ಮೇಲಿಂದ ಹೊಡೆದಿರೋದು ಕಲ್ಲು. ಆಮೇಲೆ ಲೈಟ್ ಹಾಕ್ಬಿಟ್ಬಿಟ್ರು ಹೊಡೆದಿರೋದು ಕಲ್ಲು. ಹಾಂ, ಲೈಟ್ ಆಫ್ ಮಾಡ್ಬಿಟ್ಟು ಹೊಡೆದಿರೋದು ಕಲ್ಲು. ಇವಾಗ ಪ್ರೆಸ್ಟೇ ಇವರು ಐಡಿಯಾ ಇವಾಗ ಪ್ರೆಸ್ಟೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಈ ಕೆಲಸ ಮಾಡಿರೋದು. ಯಾವತ್ತಿಗೆ ಕೆಲಸ ಆಗಿರಲಿಲ್ಲ ನಮ್ಮ ಏರಿಯಾದಲ್ಲಿ, ಯಾವತ್ತಿಗೆ ಕೆಲಸ ಆಗಿರಲಿಲ್ಲ. ಹಾಂ, ಹೆಂಗ್ಸು ಎಲ್ಲ ಪ್ರೆಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಇವರು ಅಲ್ಲಿ ಮುಂದ್ಗಡೆ ಗಣೇಶ ತಗೋದ್ರಲ್ಲ, ಲೈಟ್ ಆಫ್ ಮಾಡ್ಬಿಟ್ಟು ಎಲ್ಲರಿಗೂ ಕಲ್ಲು ಬೀಸಿರೋದು. ಎಲ್ಲ ಏಕಾಕಿ ಬೀಸೋರು ಪೊಲೀಸ್ನವರು ಯಾರು ಕಲ್ಲು ಬೀಸೋ ಅವ್ರಿಗೆಲ್ಲ ಅವ್ರಿಗೂ ಚೆನ್ನಾಗಿ ಹೊಡೆದ್ರು. ಇದು ನಮ್ಮ ಎದುರುಗಡೆ ಹೊಡೆದ್ರು. ಕೆಲವರಿಗೆ ಬೋರ್ಡೆಲ್ಲ ಓಪನ್ ಆಗ್ಬಿಟ್ಟದೆ, ಮಂಡಕ್ಕೆಲ್ಲ ಎಲ್ಲ ಅಡ್ಮಿಟ್ ಮಾಡವ್ರೆ, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಬರ್ದವ್ರೆ. ಇನ್ನೂ 4-5 ಜನ ಅಡ್ಮಿಟ್ ಆಗವ್ರೆ. ನಮಗೆಲ್ಲ ಕೈಗಿಗೆಲ್ಲ ಎಲ್ಲ ನಮಗೂ ಎಲ್ಲ ಎಡ್ ಬಿದ್ದದೆ, ಬೆನ್ನಿಗೆಲ್ಲ ಬಿದ್ದಿದೆ, ನಮ್ಮ ಮನೆಯವ್ರಿಗೆಲ್ಲ ಬಿದ್ದಿದೆ. ಸಿಕ್ಕಾಪಟ್ಟೆ ಎಡ್ ಬಿದ್ದದೆ ಸರ್, ಜನಕ್ಕೆಲ್ಲ ಬಿದ್ದಿದೆ ಇಟ್ಟು. ಎಲ್ಲ ಪ್ಲ್ಯಾನ್ ಮಡಿಕೊಂಡೇ ಮಾಡಿದ್ರು ಸರ್. ಅವರು ಪ್ಲ್ಯಾನ್ ಮಾಡಿಲ್ಲ. ಅವರು ಎಲ್ಲ ಪ್ಲ್ಯಾನೇ ಮಾಡಿರೋದು. ಎಲ್ಲ ಬಿಲ್ಡಿಂಗ್ ಮೇಲೆ ಬಂದಿರು ಸರ್. ಎಲ್ಲ ಬರೀ ದಪ್ಚಲಿ ಕಲ್ಲುಗಳು, ಗಾರೆ ಕಲ್ಲುಗಳು, ದಪ್ಚಲಿ ಕಲ್ಲುಗಳು ಎಲ್ಲ ಬೀಸಿರೋದು ಬುಡ ಮೇಲೆ. ಈಗ ಮೆರವಣಿಗೆ ಹೋಗ್ಬರ್ಗ ಡ್ಯಾನ್ಸ್ ಮಾಡಿಬಿಡಿ ಅಂತ ಹೇಳಿದ್ರು ಪೊಲೀಸರು ಸರ್. ಅಲ್ಲಿ ಮುಂದೆ ಮಾಡಿ ಅಂತ ಹೇಳಿದ್ರು ಅವರು. ಆ ಮಸೀದಿ ಹತ್ರ ಅವ್ರು ಮಾಡಿಸಿಲ್ಲ, ನಾವು ಮಾಡಿಸಿಲ್ಲ. ಮುಂದೆ ಹೋಗಿ ನಾನು ಮಾಡಿಸಿದ್ದು, ಡ್ಯಾನ್ಸ್ ಮಾಡಿಸಿದ್ದು. ಅದಕ್ಕೂ ಸಂಬಂಧನೇ ಇಲ್ಲ ಅದು. ಇವರು ಐಕ್ಲು ಯಾವಾಗ ಕುಣಿಗೆ ಸ್ಟಾರ್ಟ್ ಮಾಡಿಬಿಟ್ರು ಎಷ್ಟೇ ಕಲ್ಲು ಬೀಸೋರು. ಗಣೇಶಂಗೆ ಬೀಸ್ಬಿಟ್ರು, ಎಲ್ಲ ಸೊಂಡ್ಲುಗೆಲ್ಲ ಹೊಡೆದು. ಆಮೇಲೆ ಐಕ್ಲು ಇದ್ದಾರೆ ಮುಂದೆ ಬಂದು ಅವ್ರಿಗೆಲ್ಲ ಬೀಸ್ಬಿಟ್ರು. ಗಣಪತಿ ಇದು ಗೌರಮ್ಮಂದು ತಲೆನ ಹೊಡೆದೋಗಿತ್ತು, ಗಣೇಶಂದು ಕೈ ಮುರಿದೋಗಿತ್ತು. ಅವಾಗ ಎಲ್ಲ ಐಕ್ಲೆಲ್ಲ ಬಂದಾಗ ಎಲ್ಲ ದಾರಬರಿ ಎಲ್ಲ ಬೀಸ್ಬಿಟ್ರು. ಮ್ಯಾಡೆ ಬಿಲ್ಡಿಂಗ್ ಮೇಲಿಂದ ಬೀಸಿರೋದು, ಕೆಳಗಂದ ಯಾರು ಬೀಸಿಲ್ಲ. ಮ್ಯಾಡೆ ಬಿಲ್ಡಿಂಗ್ ಮೇಲೆ ಬೀಸಿದ್ದು, ಆ ಬಿಲ್ಡಿಂಗ್ ಮೇಲಿಂದ ಬಿದ್ದು ತಿರ್ಗಿ ಅವ್ರು ಬೀಸಿರೋದು ಕಲ್ಲು. ಎಲ್ಲ ಮಸೀದಿ ಬಿಲ್ಡಿಂಗ್ ಮೇಲೆ ಬೀಸಿರೋದು, ಮ್ಯಾಡೆ ಬಿಲ್ಡಿಂಗ್ ಮೇಲೆ ಬೀಸಿರೋದು. ಇದು ಮದ್ದೂರು ಹೃದಯ ಭಾಗದ ಏರಿಯಾ. ಇಲ್ಲಿ ಸುಮಾರು 45 ವರ್ಷಗಳಿಂದ ಗಣೇಶನ ಕುಂಡಿಸ್ತಾ ಬರ್ತಿದ್ರು. ಎಲ್ಲ ಪ್ರತಿ ವರ್ಷನೂ ಕುಡಿಸ್ತಿದ್ರು. ಈ ವರ್ಷ ಸುಮಾರು ಹುಡುಗರು ಚಿಕ್ಕ ಹುಡುಗರು ಕುಂಡಿಸ್ತಿದ್ರು. ಕುಣಿಸಿ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಗಣೇಶನಿಗೆ ಕಲ್ಲು ಹೊಡೆದ್ರು ಅಂತ ನಮಗೆಲ್ಲ ಮೆಸೇಜ್ ಬಂತು. ನಾವು ಅಲ್ಲಿ ಬಂದು ನೋಡಿದಾಗ ಪೊಲೀಸ್ನವ್ರು ಎಲ್ಲರನ್ನೂ ಸಮಾಧಾನ ಮಾಡಿ ಕಳಿಸ್ತಾಯಿದ್ರು. ಆ ರೀತಿಯಾಗಿ ನಾವು ಬಂದಾಗ ಗಣೇಶ ಹೊರಟ್ಬಿಟ್ಟಿತ್ತು. ಎಲ್ಲ ಹುಡುಗರು ತೊಗೊಂಡೋಗಿ ವೈದ್ಯನಾಪುರ ಒಳಗೇನೋ ಬಿಟ್ಟು ಬರ್ತಾಯಿದ್ರು. ಅವಾಗ ಅವ್ರನ್ನೆಲ್ಲ ಕರ್ಕೊಬಂದು ನಾವು ಮನೆಗೆಲ್ಲ ಕೊಡಿದ್ರು. ಸುಮಾರು ಜನಕ್ಕೆ ಏಟಾಗಿದೆ, ಅವರೆಲ್ಲ ಆಸ್ಪತ್ರೆಗೆ ಹೋಗೋರು ಅಂತ ಹೇಳಿದ್ರು. ಆಮೇಲೆ ಬಂದಾಗ ನಾವು ಮುಖಂಡರುಗಳಿಗೆ ಫೋನ್ ಮಾಡಿದ್ರು. ಅವರು ಸರಿ ಬಂದು ಮಾತಾಡ್ತೀವಿ ಅಂದ್ಬಿಟ್ಟು ಅದು ನೋಡಲಿಕ್ಕೆ ಈಗೆಲ್ಲ ಬಂದಿದ್ದಾರೆ. ಇಲ್ಲ ಸರ್, ಯಾವ ವರ್ಷವೂ ಆಗಿಲ್ಲ. ನಾವೆಲ್ಲ ಅನ್ಯೂನ್ಯವಾಗಿ ಇದ್ದೋ. ಯಾರೋ ಕೆಲವು ಕಿಡೇಡಿಗಳು ಮಾಡೋದ್ರಿಂದ ಈಗ ಎಲ್ರಿಗೂ ಒಂಥರ ಬೆಂಕಿ ಹಚ್ಚದಂಗೆ ಆಗಿದೆ. ಅದೇನು ಅಂತ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಅಷ್ಟೇ. ಇಲ್ಲೆಲ್ಲ ನಾವೆಲ್ಲ ಆವಾಗಲಿಂದ ಪ್ರತಿ ವರ್ಷದಿಂದ ನಾವೆಲ್ಲ ಅನ್ಯೂನ್ಯವಾಗಿ ಇದ್ದೋ. ಕೆಲವು ಕಿಡಿಗೇಡಿಗಳಿಂದ ಈಗ ನಾವು ಬೇರೆ ಬೇರೆ ಆಗುವಂಥ ಸಂದರ್ಭ ಈಗ ಬಂದಿದೆ ಸರ್. ಹಂಗೂ ಮೊನ್ನೆ ಮಸೀದಿಯಿಂದ ಬೀಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ವಿಡಿಯೋ ನೋಡಿ, ಕ್ಲಿಪ್ಪಿಂಗು, ಪೊಲೀಸ್ ಮೇಡಮ್ ಅವರು ಹೇಳಿದ್ದಾರೆ ಮಸೀದಿಯಿಂದ ಬಂದಿದೆ ಅಂತ. ನಾವು ನೋಡಿಲ್ಲ, ಅವರೇ ಹೇಳಿರೋದು. ಪೊಲೀಸರು ಸೆಕ್ಯೂರಿಟಿಲೇ ಅವ್ರು ಕಲ್ಲು ಹೊಡೆದಿರೋದು. ಪೊಲೀಸ್ನವ್ರು ಇಲ್ಲದೆ ಇದ್ರು ಒಂಥರ, ಪೊಲೀಸ್ನವ್ರು ಇದ್ದಾಗಲೇ ಅವ್ರು ಕಲ್ಲು ಹೊಡೆದಿರೋದು ಸರ್. ಅವರು ಅವ್ರಿಗೂ ಬಿದ್ದಿದೆ. ಅವ್ರಿಗೆ ಹೋಮ್ ಗಾರ್ಡ್ ಲೇಡೀಸ್ಗೊಬ್ರಿಗೆ ಏಟಾಗಿದೆ. ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೊರಗಡೆ ಹುಡುಗರು ಬಂದಿದ್ರು, ಚೆನ್ನಗೌಡ ಬಡಾವಣೆ ಹುಡುಗರು 2-3 ಜನಕ್ಕೆ ಏಟಾಗಿದೆ ಅಂತ. ಸುರೇಶ್ ಗೌಡ ಅಂತ.